ಭವಾನಿ, ಮದ್ವೆ ಆಗೋ ತನಕ ಆಫೀಸ್ ಕೆಲ್ಸ ಇದ್ದಿದೆ ಬಿಡಮ್ಮ. ಅದೇ ಅಲ್ವಾ. ಏ ಮುಖ ಚಿಕ್ಕದ್ ಮಾಡ್ಕೋಬೇಡ್ವೆ, ನಿನ್ ಮುಖ ಚೆನ್ನಾಗ್ ಕಾಣ್ಸಲ್ಲ. ಎಲ್ಲಿ ಸ್ವಲ್ಪ ನಗು, ನಗೆ. ಬಾ ಶುಭ, ಅಡ್ಗೆ ಮನೇಲಿ ಕೆಲ್ಸ ಇದೆ. ನಂಬರನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ದಯವಿಟ್ಟು ಸ್ವಲ್ಪ ಶುಭ, ಎಲ್ಲ ರೆಡಿನಾ? ಗಾಯತ್ರಿ ಬಂದ್ರು ಕಣೆ. ಅಯ್ಯೋ, ಅವ್ರು ಬಂದ್ಬಿಟ್ರಂತೆ. ಬೇಗ ಬೇಗ ಬೇಗ. ನಮಸ್ಕಾರ. ನಮಸ್ಕಾರ, ಬನ್ನಿ. ಮನೆ ತುಂಬಾ ದೂರ ಅನ್ಸುತ್ತಾ? ಬೆಂಗಳೂರಲ್ಲಿ ಮಾತ್ ಕೇಳೋ ಹಾಗೆ ಇಲ್ಲ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಅಕ್ಕ ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಅವ್ರ ಹತ್ರ ಹಾಗೆ ಮಾತಾಡ್ಬೇಕು. ಮದ್ವೆ ಆಗೇ ಹೋಯ್ತು ಅನ್ನೋ ಹಾಗೆ ಭಯ ಪಡ್ಬೇಡ. ಲೈಫಲ್ಲಿ ಇದೆಲ್ಲ ಬರ್ತಾ ಇರುತ್ತೆ, ಧೈರ್ಯವಾಗಿರ್ಬೇಕು. ಮೇಷ್ಟ್ರೆ, ಇವರೇ ಹುಡುಗನ್ ತಂದೆ ಕೃಷ್ಣಮೂರ್ತಿ ಅಂತ, ದೊಡ್ಡ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇವ್ರು ಅವ್ರ ಶ್ರೀಮತಿ ರಾಧಮ್ಮ ಅಂತ. ನಮಸ್ತೆ. ಗೃಹಿಣಿ, ಮನೆ ವ್ಯವಹಾರ ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೋತಾರೆ. ಹುಡುಗ ಒಬ್ನೇ ಮಗ ಜಗನ್ ಅಂತ. ನೋಡಿ ಎಷ್ಟು ಸುಖವಾಗಿ ಬೆಳೆಸಿದ್ದಾರೆ ಅಂತ ನೋಡಿದ್ರೇನೆ ಗೊತ್ತಾಗುತ್ತೆ. ನಮ್ಗೆ ಇವನೊಬ್ನೇ ಮಗ. ನಮ್ಗೆ ಹೆಣ್ಮಕ್ಳಿಲ್ಲ ಅನ್ನೋ ಕೊರಗ್ನ ಮನೆಗ್ ಬಂದ್ ಸೊಸೆ ನೀಗಿಸ್ತಾಳೆ ಅಂತ ಅನ್ಕೊಂಡಿದೀವಿ. ಎಂತ ಒಳ್ಳೆ ಮಾತು ಹೇಳಿದ್ರಿ. ಈಗಿನ ಕಾಲದಲ್ಲಿ ಸೊಸೆಯರ್ನ ಮಗಳಾಗಿ ನೋಡೋದು, ಅತ್ತೆಯರ್ನ ಅಮ್ಮನ್ ಸ್ಥಾನದಲ್ಲಿ ಸೊಸೆಯರ್ ನೋಡೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ನೀವು ಸೊಸೆಗೆ ಮಗಳ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ತುಂಬಾ ಸಂತೋಷ. ಹೆಣ್ಮಕ್ಳು ಇಲ್ದೇ ಇರೋರ್ಗೆ ಸೊಸೆನೇ ಮಗಳು, ಗಂಡ್ಮಕ್ಳು ಇಲ್ದಿರೋ ನಮ್ಮಂತವ್ರಿಗೆ ಹಳೇನೇ ಮಗ. ಮುತ್ನಂತ ಮಾತು ಮೇಷ್ಟ್ರೆ. ತಡ ಯಾಕೆ, ಮಗಳನ್ನ ಕರೆಸ್ಬಿಡಿ. ಗಾಯತ್ರಿ, ಹಾ ಭಾಷಾ. ಬನ್ನಿ ಸರ್, ಬನ್ನಿ. ಕಲಾ ಅಕ್ಕ, ಹಾ, ಹೇಗಿದ್ದೀರಾ ಸರ್? ಅಮ್ಮವ್ರು ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ಅಂದಾಗೆ ಮ್ಯಾನೇಜರ್ ಬಂದ್ರಾ? ಇನ್ನ ಬಂದಿಲ್ಲ. ನೀವ್ ಫ್ರೆಶ್ ಅಪ್ ಆಗಿ, ನಾ ತಿಂಡಿ ರೆಡಿ ಮಾಡ್ತೀನಿ. ತಿಂಡಿ ಎಲ್ಲ ಬೇಡ ಸ್ವರ್ಣ ಅವರೇ, ಸೈಟ್ ಅಲ್ಲಿ ಅಷ್ಟೊಂದ್ ದೊಡ್ಡ ಸಮಸ್ಯೆ ಆಗಿದೆ. ಮ್ಯಾನೇಜರ್ ಇನ್ನೂ ಬಂದಿಲ್ಲ ಅಂದ್ರೆ ಹೇಗೆ? ಮೊದ್ಲು ಅವ್ರು ಕಾಲ್ ಮಾಡಿ ಬರೋಕ್ ಹೇಳಿ. ಸರಿ ಸರ್, ನಾನು ವಿಚಾರಿಸ್ತೀನಿ. ನೀವ್ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಕಲಾ, ಹಾ ಅಕ್ಕ. ಸಾಹೇಬ್ರು ಸ್ನಾನ ಮುಗಿಸ್ ಬರೋ ಅಷ್ಟ್ರಲ್ಲಿ ತಿಂಡಿ ಬಿಸಿ ಬಿಸಿಯಾಗಿರ್ಬೇಕು. ಸರಿ ಅಕ್ಕ. ಹಾಗೆ ಇನ್ಮೇಲೆ ಏನ್ ಅಡ್ಗೆ ಆಗ್ಬೇಕು ಅಂತ ಹೇಳ್ತೀನೋ ನೀನ್ ಅದನ್ನೇ ಮಾಡ್ಬೇಕು. ಕಲಾ, ಅದೇನ್ ರೆಡಿ ಮಾಡ್ಕೋ. ಸರಿ ಅಕ್ಕ. ನಮಸ್ತೆ ಮೇಡಮ್, ನಾನೇ ನಿಮಗೆ ಕಾಲ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸರ್ ಬಂದ್ರು. ಸರಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹಾ, ಎಲ್ಲ ನೆನಪಿದೆ. ಹುಷಾರು, ನಾನೇ ಕಾಲ್ ಮಾಡ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಕಾಲ್ ಮಾಡು. ಸರಿ ಮೇಡಮ್. ಓಕೆ. ರೆಡಿನಾ? ಅವ್ರು ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ. ಏ ಅಮ್ಮ, ಲೇಟ್ ಆದ್ರೆ ಅವ್ರೆ ನೋಡೋಗಲ್ಲ. ಸ್ವಲ್ಪ ಸಮಾಧಾನ. ಅಯ್ಯೋ, ಮೆತ್ತಗ್ ಮಾತಾಡೆ. ಏ ಭವಾನಿ, ನೋಡು, ಅವ್ರ ಮುಂದೆ ಮುಖ ಸಿಂಡ್ರಿಸ್ಕೊಂಡೇ ಮಾತಾಡ್ಬೇಡ. ನಗ್ನಗ್ತಾ ಮಾತಾಡು, ಗೊತ್ತಾಯ್ತಾ? ಅವ್ರೇನಾದ್ರೂ ತಿಂಡಿ ಮಾಡಕ್ ಬರುತ್ತಾ, ಅಡ್ಗೆ ಮಾಡಕ್ ಬರುತ್ತಾ ಅಂತ ಕೇಳಿದ್ರೆ ಬರುತ್ತೆ ಅಂತ ಹೇಳು. ಐಸ್ ಕ್ರೀಮ್ ಮಾಡಕ್ ಬರುತ್ತಾ ಅಂದ್ರೆ ಅದು ಮಾಡಕ್ ಬರುತ್ತೆ ಅಂತ ಹೇಳಮ್ಮ. ಬಾ 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 ಬಾ, ಟೈಮ್ ಆಯ್ತು, ಬಾ, ಕರಿತಾ ಇದಾರೆ, ಎದಳು, ಬಾ ಬಾ.
ಬಾಮ್ಮ ಇಲ್ಲೇ ಕೂತ್ಕೋ ಬಾ ಕೂತ್ಕೋ. ಕೂತ್ಕೋ. ತುಂಬಾ ಮುದ್ದಾಗಿದ್ಯಮ್ಮ, ದೇವತೆ ತರ ಕಾಣಿಸ್ತಾ ಇದ್ಯಾ. ಶಿವ ಪಾರ್ವತಿ ನೋಡ್ದಂಗಾಯ್ತು. ಇನ್ನೇನ್ ಮೇಷ್ಟ್ರೆ, ತಂದೆ ತಾಯಿ ಮಾತಲ್ಲೇ ಒಪ್ಪಿಗೆ ಕೊಟ್ಟಾಯ್ತು. ಹುಡುಗ ತಲೆ ಬಗ್ಸ್ಕೊಂಡ್ ನಗ್ತಾ ಇದ್ದಾನೆ ಅಂತಂದ್ರೆ ಮದುವೆ ಡೇಟ್ ಫಿಕ್ಸ್ ಮಾಡ್ಬೇಕು ಅಂತ ತಾನ ಅರ್ಥ. ಏನಮ್ಮ ಭವಾನಿ, ನಿನ್ಗೂ ಈ ಮದುವೆ ಒಪ್ಪಿಗೆನಾ? ನೋಡಿದ ತಕ್ಷಣ ಒಪ್ಗೆ ಅಂತ ಹೇಗ್ ಹೇಳಕ್ಕಾಗುತ್ತೆ ಬೋಜಪ್ನವ್ರೆ? ಸಿಂಧು, ಅದೇನಿಲ್ಲ, ಇಬ್ರಿಗೂ ತಮ್ಮದೇ ಆದ ಇಂಟ್ರೆಸ್ಟು ಮತ್ತೆ ಆಸೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಅವಳು ಹಾಗೆ ಹೇಳಿದ್ಲು ಅಷ್ಟೇ. ಇವಳು ನನ್ನ ಚಿಕ್ಕ ಮಗಳು ಸಿಂಧು ಅಂತ. ನಮಸ್ಕಾರ. ನಮಸ್ಕಾರ. ಅದು ಆಕ್ಚುಲಿ ಅಕ್ಕ ಹುಡುಗನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ಲು. ಅಕ್ಕ ಕರ್ಕೊಂಡ್ ಹೋಗೆ. ಮಾತಾಡ್ಲಿ ಬಿಡಿ, ಅದ್ರಲ್ಲಿ ಏನಿದೆ? ಏನಂತೀರ ಮೇಷ್ಟ್ರ? ಇವತ್ತಿನ ಕಾಲದಲ್ಲಿ ಮನೆಯವರು ಹುಡುಗ ಹುಡುಗಿನ ನೋಡಿ ಮದುವೆ ಮಾಡೋದೇ ಅಪರೂಪ. ಏನಂತೀರ ಕೃಷ್ಣಮೂರ್ತಿಗಳೇ? ನಮ್ಗೇನೂ ಅಭ್ಯಂತರ ಇಲ್ಲ. ಹುಡುಗ ಹುಡುಗಿ ಮಾತಾಡ್ಲಿ. ಜಗನ್, ಹೋಗು. ಭವಾನಿ, ಕರ್ಕೊಂಡು ಹೋಗಮ್ಮ. ಏಯ್, ನೀನೆಲ್ಲಿಗೆ ಹೋಗ್ತಿದ್ಯಾ? ಅಮ್ಮ, ಅವ್ರಿಗೇನಾದ್ರೂ ಕಾಫಿ ಟೀ ಬೇಕು ಅಂದ್ರೆ? ಅವಳಿಗೆ ಅವ್ರ ಅಕ್ಕ ಅಂದ್ರೆ ತುಂಬಾ ಪ್ರಾಣ. ಚಿಕ್ಕ ವಯಸ್ಸಿಂದಲೂ ಅವ್ರೊಬ್ರನ್ನೊಬ್ರು ಬಿಟ್ಟಿರೋದೇ ಇಲ್ಲ. ಅದಕ್ಕೆ ಹಾಗೆ ಮಾಡ್ತಾಳೆ ಅವಳು. ಹೆಣ್ಮಕ್ಳು ಹಾಗೆ ಇರ್ಬೇಕು, ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು, ಅದೇ ಚಂದ. ಸೊ ನನಗೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದೆ ಫೈನಲ್. ನಿಮ್ಗೇನನ್ಸುತ್ತೆ ಅಂತ ಹೇಳ್ಬೋದು.